ಆಚರಿಸ್ತಾ ಇದೀವಿ. ಹಬ್ಬ ಅಂದ್ರೆ ಗೌರಮ್ಮ ಕೊಂತಮ್ಮ ಅಂದ್ರೆ ನಮ್ಮ ನಿನ್ನೆಯಿಂದನ ಅನ್ನ ಸಂತರ್ಪಣೆ ಇತ್ತು. ಹಂಗಾಗಿ ಇವತ್ತು ಎಲ್ಲ ನಿನ್ನೆಲ್ಲ ಒಬ್ಬಟ್ಟಿನ ಊಟ ಮಾಡಿಸಿ ಇವತ್ತು ನಮ್ಮ ಗ್ರಾಮಸ್ಥರು ಏನಿದ್ದಾರೆ ಎಲ್ಲ ಒಗ್ಗೂಡಿ ಒಂದು ಫಂಕ್ಷನ್ ಮಾಡಿದ್ದಾರೆ. ಅಂದ್ರೆ ಇವತ್ತು ನಮ್ಮ ಊರಲ್ಲಿ ಒಂದು ಹಬ್ಬದ ವಾತಾವರಣನೇ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದೊಂದು ಮನೆಯಲ್ಲೂ ಒಬ್ರೊಬ್ರು ಎಲ್ಲಾ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲಾ ನಮ್ಮ ಹಿರಿಯರು ಮತ್ತೆ ದೊಡ್ಡ ಎಲ್ಲಾ ಸೇರಿ ಹಬ್ಬನ ಆಚರಿಸಿದೀವಿ. ಇದೇ ಖುಷಿಯಾಗಿ ಆಚರಿಸಿದೀವಿ. ಇವತ್ತು ಈ ಹಬ್ಬ ಮಾಡಿರೋದು ಅಂದ್ರೆ ಒಂದು ಹಬ್ಬದ ವಾತಾವರಣಕ್ಕಿಂತ ಜಾಸ್ತಿನೇ ಅಂತ, ಯುಗಾದಿ ಹಬ್ಬಕ್ಕಿಂತ ಜಾಸ್ತಿನೇ ಅಂತ. ಇನ್ನು ಇದೇ ಹಬ್ಬಗಳು ಇನ್ನು ಮುಂದಕ್ಕೆ ಮಾಡೋ ಹಬ್ಬಗಳು ದಿನ ಹಿಂಗೆ ಚೇಂಜ್ ಆಗ್ಲಿ ಅಂತ ನನ್ನ ಗ್ರಾಮಸ್ಥರಲ್ಲಿ ಕೇಳ್ಕೊಂಡು ಹಿಂಗೆ ಮುಂದುವರ್ಸೋಣ. ಎಲ್ಲಾರು ಸಹಕರಿಸಿದ್ದಾರೆ, ಒಬ್ರು ಅಂತ ಅಲ್ಲ, ನಮ್ ಇಡೀ ಏನಿದಾರೆ ಗ್ರಾಮಸ್ಥರು, ದಾಸಹಳ್ಳಿ ಗ್ರಾಮಸ್ಥರು ಎಲ್ಲ ಪ್ರತಿಯೊಂದೊಂದ್ ಮನೇಲೂ ಅವ್ರು ಕೈಲಾಗಿದೆಲ್ಲ ಮಾಡಿ ನಮ್ಮ ಹಬ್ಬನ ವಾತಾವರಣದ ಸೃಷ್ಟಿ ಮಾಡಿದೀವಿ. ಹಿಂಗೆ ಮುಂದಕ್ಕೆ ಎಲ್ಲಾ ಹಬ್ಬಗಳು ಸೃಷ್ಟಿ ಮಾಡ್ಲಿ ಅಂತ ಕೇಳ್ಕೊಂತ ಎರಡು ಮಾತನ್ನ ಮುಗಿಸಿದ್ದೀನಿ. ಎಲ್ಲ ಗೌರಮ್ಮ ಕೊಂತಮ್ಮ ಮಾಡಿ ಎಲ್ಲ ಚೆನ್ನಾಗಿ ಆಚರಿಸಿದ್ದಾರೆ. ದೊಡ್ಡವರು ಸಣ್ಣರು ನಮ್ಗೆ ಹೆಣ್ಣು ಮಕ್ಕಳು ಎಲ್ಲ ಸೇರ್ಕೊಂಡು, ಸಣ್ಣ ಮಕ್ಕಳು ದೊಡ್ಡವರೆಲ್ಲ ಸೇರ್ಕೊಂಡು ಎಲ್ಲ ಸಹಕಾರ ಮಾಡಿದ್ದಾರೆ. ಚೆನ್ನಾಗಿ ಆಚರಿಸಿದೀವಿ. ಇನ್ನು ಮುಂದೆ ಹಿಂಗೆ ವಾತಾವರಣ ಸೃಷ್ಟಿ ಆಗ್ಲಿ, ಚೆನ್ನಾಗಿ ಮಾಡ್ಲಿ ಅಂತ ಹಾರೈಸ್ತೀವಿ.